ಎಲ್ಲ ರೆಡಿ ಮಾಡ್ಕೊಂಡೇನಮ್ಮ? ಹಾ, ಎಲ್ಲ ಇಕ್ಕಂಡೆ ಅರಶಿನ ಕುಂಕುಮ ಹೂವ ಎಲ್ಲ ಇಕ್ಕಂಡ? ಎಲ್ಲ ಇಕ್ಕೊಂಡಿದೀನಿ. ಈಗ ಅರಿಶಿನ ಕುಂಕುಮ, ಹಾಲು ತುಪ್ಪ ಬಿಡ್ಬೇಕು. ಗಂಗಮ್ಮನಿಗೆ ಶ್ರೇಷ್ಠವಾಗಿದ್ದೇನೆ ಹಾಲು ತುಪ್ಪ ಹಂಗೆ ಅಕ್ಷತೆ. ಸ್ವಲ್ಪ ಅಕ್ಕಿನ ಇದ್ರಲ್ಲಿ ನೆನೆಸ್ಬಿಟ್ಟು ಅಕ್ಷತೆ ಮಾಡ್ಕೊಂಡಿದೀನಿ. ಅಕ್ಷತೆ ಹಾಲು ತುಪ್ಪ ಇವೆರಡೇ ಗಂಗಮ್ಮನಿಗೆ. ನಾಗಪ್ಪನಿಗೂ ಗಂಗಮ್ಮನಿಗೂ ತುಂಬಾ ಶ್ರೇಷ್ಠವಾದದ್ದು. ನಾಗಪ್ಪನಿಗೆ ಹಂಗೆ ಹಾಲು ತುಪ್ಪ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು. ಗಂಗಮ್ಮನಿಗೆ ಅಕ್ಷತೆ ಕಾಳು ಹಾಲು ತುಪ್ಪ ಬಿಟ್ಬಿಟ್ರೆ ತುಂಬಾ ಪ್ರಿಯ. ಅದಕ್ಕೆ ಎಲ್ಲ ಜೋಡಿಸ್ಕೊಂಡಿದೀನಿ ಕಣಮ್ಮ. ಗಂಗಮ್ಮನ ಸಾಮಾನು ಬಳೆ ಬಿಚ್ಚಲೆ ಎಲ್ಲ ತಗೊಂಬಂದಿದ್ದೀನಿ. ಹೂವನು ಇದು ಸ್ವಲ್ಪ ಹೂವು ಬಾಳೆಹಣ್ಣು ಎಲ್ಲ ಎಡಕೆ ಎಲ್ಲ ತಗೊಂಡಿದ್ದೀನಿ. ಬುತ್ತಿ ಕಡ್ಡಿ ಕರ್ಪೂರ ಎಲ್ಲ ತಗೊಂಡಿದ್ದೀನಿ. ಹೋಗೋಣ ಇವಾಗ ಗಂಗಮ್ಮನ ಮಾಡಕ್ಕೆ ಹೋಗೋದಯ್ಯ. ಕರೆಜಮೆಂಟಿಂಗ್ ಕರಿಯಲ್ವೇ? ಕರೆಜಮೆಂಟಿಂಗ್ ಕರೆದು ಹಂಗೆ ಹೋಗೋದು ನಡಿ. ಅಮ್ಮ ಮತ್ತೆ ಅತ್ತವಡಮ್ಮನೂ ಅದೃಷ್ಟ ಋತು ಎಲ್ಲ ಇದ್ದಾರೆ. ಯಾರ ಮುಂದೆಲ್ಲ ನಾವು ಹೇಳ್ಕೋಬೇಕು. ನಮ್ಮಲ್ದಾಗ ಬೋರ್ ಹಾಕ್ಸಿದೀವಿ, ನೀರು ಬಿದ್ದೇವೆ ಅಂತೇಳಿ ಹೇಳ್ಕೋಬೇಕು. ಅವ್ರನ್ನೆಲ್ಲನ ಅವ್ರ ಮುಂದೆಲ್ಲನ ಕರಿಜಯಮಂಟಿನ ಕರಿಬೇಕು. ಕರಿಜಯಮಂಟಿ ಬಾರೋ ನೀರು ಬಿದ್ದೇವೆ ನಮ್ಮ ಹೊಲ್ದಾಗ ಹಂಗಮನ ಮಾಡ್ತೀವಿ ಅಂತೇಳಿ ಅವ್ರ ಮುಂದೆಲ್ಲ ಕರಿಬೇಕು. ಇವಳೇನು ಅದೃಷ್ಟ, ನಾನೊಬ್ಳೆ ಬೋರ್ ಹಾಕ್ಸಿರೋದು, ನಾನೊಬ್ಳೆ ಹೊಲ್ದಾಗ ಕೆಲಸ ಮಾಡೋಳು, ನಮ್ಮ ಹೊಲ್ದಕ್ಕೆ ಕೆಲಸದವ್ರು ಬರೋದು ಅಂತ ಅನ್ಕೊಂಡವಳೆ. ಅದಕ್ಕೇನೆ ಇವಾಗ ಅವಳ ಮುಂದೆನೆ ಎಲ್ಲಾರನ್ನು ಕರಿಬೇಕಣಮ್ಮ. ಎಲ್ಲಾರನ್ನು ಕರಿಬೇಕು. ಬಾಯಿಲಿ ಅವ್ರ ಮುಂದೆಲ್ಲ ಹೇಳ್ಕೋಬೇಕು. ಹಂಗೇನೆ ಏನು ನಾವೇ ದೊಡ್ಡದು ಅಮ್ಮಂಗಿದ್ರು ಅವ್ರ ಮುಂದೆಲ್ಲನ ನಾವು ಸರಿಯಾಗಿ ಹೇಳ್ಕೋಬೇಕು. ಬಾರಮ್ಮ ಏನಪ್ಪ ನೀರು ಬಿದ್ದಾವೆ ಅಂತೇಳಿ ನಾವು ಹೇಳೋದು ನೋಡಿ ಯಾಕಾಗ್ಬೇಕು ಅವ್ರಿಗೆಲ್ಲನ. ನಡಿ ಹೋಗೋಣ. ಎಲ್ಲಾರ್ಗು ಹೇಳ್ಕೊಂಬರೋಣ. ರುಕ್ಕಮ್ಮಂಟಿ ಮಂಜಮ್ಮಂಟಿ ಎಲ್ಲರಿಗೂ ಹೇಳೋಗೋಣ. ನಮ್ಮ ಹೊಲ್ದಾಗ ನೀರು ಬಿದ್ದಾವೆ, ಬಟ್ ನಾವು ಹೊಲ ಮಾಡ್ತೀವಿ, ನಾವು ಅಡಿಕೆ ಗಿಡ ಇಕ್ತೀವಿ ಅಂತ ಹೇಳಿ ನೀರೇನು ಮಸ್ತ್ ಆಗ್ತಾವೆ. ಅಡಿಕೆ ಗಿಡಕ್ಕೂ ತರಕಾರಿ ಬೆಳೆಯಕ್ಕೂ ಎಲ್ಲ ಮಸ್ತ್ ಆಗ್ತವೆ ಈ ಪಾಟು. ನಾವು ನಮ್ಮೂರಾಗಿನ ಮೇಲಿಂದನ ಹೊಲ ಮಾಡಿ ಶಾಣೆ ಲಾಭ ತಕೊಂತ ಇರೋದು ಯಾರು ಅಂತಂದ್ರೆ ಗಿಡ್ಡಮ್ಮ, ಕುಮಾರಪ್ಪ, ಮೋಹಿನಿ, ಮೋಹಿತ ಅಂತ ಹೇಳಿ ಊರಾಗೆಲ್ಲ ಮಾತಾಡ್ಬೇಕು. ಹೆಂಗ್ ನೋಡಪ್ಪ ಮಕ್ಳು ಬತ್ತಿದಂಗೆ ಅವರು ಹೆಂಗ್ ಚೇಂಜ್ ಆಗ್ಬಿಟ್ರು, ಹೆಂಗ್ ಅವ್ರಿಗೆ ಒಳ್ಳೇದಾಯ್ತು ಅಂತ ಅನ್ಕೋಬೇಕಣಮ್ಮ ಎಲ್ಲಾನ. ಎಷ್ಟು ಒಳ್ಳೇದಾಗೈತೆ ಅಂತ ಅನ್ಕೋಬೇಕು. ಇವತ್ತು ಪಾಟ್ ಬೀಳ್ತಿದ್ರು, ಕೂಲಿ ಮಾಡ್ತಿದ್ರು, ನೋಡಪ್ಪ ಅವ್ರ ಹಣೆ ಬರ ಹೆಂಗ್ ಚೇಂಜ್ ಆಯ್ತು ಅಂತ ಅನ್ಕೋಬೇಕೆಲ್ಲನ. ಜಯಮಂಟಿ ಬಾ, ಇಲ್ಲಿ ನಿನ್ನೆ ಹುಡುಕ್ತಾ ಇದ್ವಿ ಆವಾಗಿಂದನ. ಬಾ 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 ಬಾ, ನಮ್ಮ ಅಕ್ಕ ತಳ್ಕೊಂಡಿಲ್ವೇ? ಇಲ್ಲ ಕಣಮ್ಮ, ಗಿಡಮ್ಮ ನೀರ್ ಬಿದ್ವೇನೆ, ಬೋರ್ ಹಾಕಿಸ್ತೀವಿ ಅಂತ ಹೇಳಿ ಹೊಲ್ತಕ್ ಹೋದ್ರಲ್ಲ, ನೀರ್ ಬಿದ್ವೇನೆ. ಭರ್ಜರಿ ನೀರು ನೀರ್ ಬಿದ್ದು 3-3.5 ಇಂಚ್ ನೀರು ಬಿದ್ದಾವೆ. ಹೌದೇನು? ನೋಡಮ್ಮ, ಇವ್ರ ಅಪ್ಪನ್ ಬಿದ್ದವಮ್ಮ, ಇವು ಅಷ್ಟು ಅಡಿಗೆ ಬಿದ್ದವು. 150 ಅಡಿಗೆನೆ ಬಸ್ಸಮ್ಮಂಗ್ ಬಂದ್ಬಿಟ್ಟವ್ ನೀರು. ಅಮ್ಮ ಅವೇನ್ ನೀರು ಅಂತೀಯ? ಎಡೆ ನಮ್ಮೂರ ಯಾರು ಬೋರ್ ಹಾಕ್ಸಿದ್ರು ಅಷ್ಟು ನೀರು ಬಿದ್ದಿರ್ಲಿಲ್ಲ. ನಮ್ಗೆ ಅಷ್ಟು ನೀರು ಬಿದ್ದಾವೆ. ಅದು ನಮ್ಮ ಪುಣ್ಯ, ಅದು ನಮ್ಮ ಅದೃಷ್ಟ. ನಮ್ಮ ಹುಡುಗರು ನಮ್ಮ ಮೋಹಿನಿಯಿಂದನ, ನಮ್ಮ ಮೋಹಿನಿ ಕೈಗುಣ ಕಾಲ್ಗುಣ ಅದೆಲ್ಲನ. ಎಷ್ಟು ನೀರು ಬಿದ್ದಾವ ಗೊತ್ತೆ? 3-3.5 ಇಂಚ್ ನೀರು ಬಿದ್ದಾವ. ಕರೆ ಜಯಮಕಯ್ಯ ಬಿಡತ್ತ, ಒಳ್ಳೆ ಸುದ್ದಿ ಕೇಳ್ದಂಗಾಯ್ತು ಕಣೆ ಗಿಡ್ಡಮ್ಮ. ಒಳ್ಳೇದಾಗ್ಲಿ ಕಣೆ, ಒಳ್ಳೇದಾಗ. ಈಗ ಹೆಂಗ ನೀರು ಬಿದ್ದಾವೆ, ಇನ್ಮೇಲಿಂದನ ಎಲ್ಲ ನಿಮ್ಮ ಹೊಲ್ದಾಗೇನೆ ಅದು ಇದು ಬೆಳಿಬೋದು ಹೇಳು. ಏನು ಯಾರಿಗಿನ ಏನು ಕಮ್ಮಿ ಇಲ್ಲ. ನೀವು ನೀನು ನೋಡು ನಮ್ಮ ಅಪ್ಪ ನಮ್ಮಮ್ಮ ಇನ್ಮೇಲಿಂದ ಹೆಂಗಿರ್ತಾರೆ ಅಂತ ಹೇಳಿ. ಇದೇನಪ್ಪ ಇದು ಗಿಡ್ಡಮ್ಮನ ಕುಮಾರಪ್ಪ ಹಿಂಗಿದ್ದವರು, ಕೂಲಿ ಮಾಡ್ಕೊಂಡಿದ್ದಾರು, ಏನಪ್ಪ ಇವ್ರು ಹಿಂಗಾಗ್ಬಿಟ್ರು, ಹೆಂಗಿದ್ದವ್ರು ಹೆಂಗಾದ್ರು ಅನ್ಬೇಕು ಊರಲ್ಲೆಲ್ಲ ಜನ. ಅಪ್ಪ 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 ಹೆಂಗಿದ್ರು ಹೆಂಗಾದ್ರು ಅನ್ಬೇಕು. ಅದಕ್ಕೆ ನಾವು ಗಂಗಮ್ಮನ್ ಮಾಡೋಣ ಅಂತೇಳಿ ಗಂಗಮ್ಮನ ಸಾಮಾನು ತಾಣಕ್ಕೆ ಬಂದಿದ್ವಿ. ಬಾ ಹೋಗೋಣ, ಮಕ್ಕ ತೊಳ್ಕೊಂಡು ಬಾ. ನಂಗೆ ಹೋಗ್ತಿರ್ತೀವ ನಾನು ನನ್ನ ಮಗಳು. ಅದೇ ಇಲ್ಲಿ ಇವರು ಕಮ್ಮಗನು ಅವಳು ಮಂಜಕ್ಕೂ ಹೇಳೋಣ ಎಲ್ಲಾರ್ಗು ಅಂತ. ಅವ್ರಿಗೂ ಎಲ್ಲ ಹೇಳ್ಬೇಕು, ಆಡಿಕೆ ಮಾರ್ಗೆಲ್ಲನ ಸರಿಯಾಗಿ ಹೇಳ್ಬೇಕು. ಇವಳ ಅದೃಷ್ಟನೂ ಇವಳು ಋತು ಇಲ್ಲ ಇದ್ದಾಳೆ, ಇವಳಿಗೂ ಹೇಳೋಗ್ತಿ. ಇವಳು ಮುಂದಲೂ ಹೇಳೋಗ್ತೀವಿ. ಗೊತ್ತಾಗಬೇಕು, ಅವ್ರಿಗೂ ಗೊತ್ತಾಗಬೇಕಣ. ಯಾಕ ಅವ್ರಿಗೂ ಗೊತ್ತಾಗಬೇಕು. ಎಲ್ಲಿ ಬೀಳ್ತಾವೆ ಇವಳು, ನೀರೆಲ್ಲಿ ಬೀಳ್ತಾವೆ? ಮಾಡಿಲ್ಲ ಪಾಳಿಲ್ಲ, ಇವಾಗ ಇನ್ನೆಲ್ಲಿ ನೀರು ಬೀಳ್ತಾವೆ. ಅಯ್ಯೋ ಮಸ್ತಾಗಿ ಹಾಕ್ಸ್ಯಾರ ಬೋರ್ ಅಂತೂ ಅಲ್ಲೇದಲ್ಲೇನೆ, ಯಾರಿಗೂ ನೀರು ಬಿದ್ದಿಲ್ಲ. ಇನ್ನೆಲ್ಲಿ ಇವ್ರಿಗೆ ನೀರು ಬೀಳ್ತಾವೆ ಅಂತ ಆಡಿಕೆ ಮಾರ್ಗೆಲ್ಲ ಸರಿಯಾಗಿ ನೀರು ಬಿದ್ದಾವ ಕಣೆ. 3-3.5 ಇಂಚ್ ನೀರು ಅಂದ್ರೆ ಏನಾತೇ ತಾಯಿ? ಬಿಡು, ನಷ್ಟ ಆಗ್ತಾವ. ಅಡಿಕೆ ಗಿಡನ ಇಕ್ಕು, ನಿನ್ ಗದ್ದೆನ ಒಡ್ಕ, ರಾಗಿನ ಬೆಳಕ, ತರಕಾರಿನ ಬೆಳಕ, 2,000-3,000 ಅಡಿಕೆ ಗಿಡ ಇಕ್ಕಬಹುದು. 3-3.5 ಇಂಚ್ ನೀರು ಅಂತಂದ್ರೆ ಸಂತೃಪ್ತಿ ನೀರು. ಸಂತೃಪ್ತಿ ನೀರು ಕಣಮ್ಮ. ನಮ್ಗೆ ಒಳ್ಳೇದಾಗೈತಿ. ದೇವ್ರು ಒಳ್ಳೇದ್ ಮಾಡ್ತಾನೆ ಇನ್ಮೇಲಿಂದ ಬಿಡು.
ಹೋಗ ಮಕ್ಕ ತಳ್ಕೊಂಡ್ ಬಾ ಜಲ್ದು. ಹಂಗ ಹೋಗ್ತಿರ್ತೀವಿ, ಹೋದ್ರೆ ಬಾ ನೀನ್. ಹಂಗ ಬರ್ತೀನಿ ಹೇಳಿ ಹೋಗ್ರಿ. ಏನ್ ಇಲ್ಲೇ ಅಲ್ಲ, ಬತ್ತೀನಿ ಲಾಸಿನ. ಹೋಗ್ರಿ ಬರ್ತೀನಿ. ಸ್ವಲ್ಪ ಗಂಗಮ್ಮ ತಾಯಿ ಯಾರಿಗೂ ಒಲಿಯಲ್ಲ ನಮ್ಮ ಅದೃಷ್ಟ ಇದ್ದಾರಿಗೆ ಮಾತ್ರ ಒಲಿಯೋದಲ್ಲೇ. ನೀನು ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯಲ್ಲ ಕಣಮ್ಮ. ಒಬ್ಬೊಬ್ರು ಹೊತ್ತು ಬೋರ್ ಹಾಕ್ಸಿರ್ತಾರೆ. ಹೊಲ್ ತುಂಬಾ ಬೋರ್ ಹಾಕ್ಸಿರ್ತಾರೆ. ಹೊಲ್ ತುಂಬಾ ಬೋರ್ ಹಾಕ್ಸಿದ್ರು ನೀರ್ ಬಿದ್ದಿರಲ್ಲ ಕಣಮ್ಮ. ಸಾಲ ಸೋಲ ಮಾಡಿ ಬೋರ್ ಹಾಕ್ಸಿರ್ತಾರೆ. ಅಷ್ಟು ಸುಲಭವಾಗಿ ಯಾರಿಗೂ ಬಿಡಲ್ಲ. ನಮ್ಗೆ ಇವಾಗ 150 ಅಡಿಗೆನೆ ಅಷ್ಟೊಂದು ನೀರ್ ಬರ್ತಾ ಇದಾವೆ ಅಂತಂದ್ರೆ 500 ಅಡಿಗೆ ಏನಿಲ್ಲ, ತೆಗ್ದು ಅಡಿತೈತೆ, ಕೊರಿಯಕ್ಕೆ ಆಗಲ್ಲ. ಇವಾಗ್ಲೇ ಅಲೆ ನಾವು ಹೋಗತ್ತಿಗೆ ಒಟ್ಟು ನೀರ್ ಬತ್ತಿರ್ತಾವ ಏನೋ ತುಂಬಾ ಪೋರ್ಸ ಬತ್ತಿರ್ತಾವ, ಕರಿಯಕ್ಕೆ ಆಗಲ್ಲ ಅಂದ್ಬಿಡ್ತಾರೆ. ಬೋರ್ ಕರಿಯರೇನೆ ಕರಿಯಕ್ಕಾಗಲ್ಲ ಅಂದ್ಬಿಡ್ತಾರೆ. ಅಷ್ಟೊಂದು ನೀರ್ ಕಿತ್ತು ಹಾಕೊಂಬತ್ತವೆ. ಅದೇ ಹಂಗೆ ಕಣಮ್ಮ ಆಗದ. ಇವಾಗ ನಾವು ಹೋಗೋಷ್ಟೊತ್ತಿಗಪ್ಪ ಎಷ್ಟು ನೀರ್ ಬರ್ತಾ ಇರುತ್ತೋ ಏನೋ ಗೊತ್ತಿಲ್ಲ. ಅಪ್ಪ ನಾವು ಹೋಗತ್ತಿ ಸಖತ್ ನೀರ್ ಬರ್ತಾವಲ್ಲೇನ್ ಮಮ್ಮಿ? ಹೆಂಗೋ ಹೊಲ್ದಾಗ ಕೆಲ್ಸಕ್ಕೆ ಬರೋದು ಕತ್ಲಾಗೆ ಎಷ್ಟೋ ಒಂಥರ. ಇವಾಗ ಹೂವು ಬಿಡ್ಸಕ್ಕೆ ಬರೋದಕ್ಕೂ, ಹೂವು ಕಟ್ಟೋದು, ತರಕಾರಿ ಎಲ್ಲ ಬಿಡ್ಸೋದಕ್ಕೆ, ನಿಮ್ಮ ಹೊಲ್ದಾಗ ಬರೋದಕ್ಕೆ ಅದೃಷ್ಟ. ನನಗಂತೂ ಬೇಜಾರೆಲ್ಲ ಕಡಿಮೆ ಆಗ್ಬಿಟ್ಟೈತೆ. ಮರವಂಟಿ ಹತ್ರ ಮಾತಾಡ್ಕೊಂಡು ನೀವೆಲ್ಲ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಒಂಥರ ಟೈಮ್ ಸ್ಪೆಂಡ್ ಮಾಡೋದೇನೋ ಒಂಥರ ಖುಷಿ, ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಗ್ತಾ ಐತೆ. ಅದೃಷ್ಟ ಜನ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆಲ್ಲನ ಹಿಂಗೆ ಇಕ್ಕೋಬೇಕು ಬಾಯಿ ಮ್ಯಾಕ್ ಬೆರಳ. ಹಿಂಗೆ ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಇದೇನಪ್ಪ ಇದು ಹಿಂಗೆ ಅನ್ಬೇಕು. ಕಣಮ್ಮ ಆಗಿರೋದು ಬಾಯಿ. ಇವಾಗ ನಾ ಬೋರ್ ಹಾಕ್ಸಿರೋದಕ್ಕೆ, ಬೋರ್ನ ನೀರು ಬಿದ್ದಿರೋದಕ್ಕೆ ಎಲ್ಲ ಬಾಯಿ ಮ್ಯಾಗ ಕೈ ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಒಂದು ಮಾತಾಡಂಗಿಲ್ಲ ಯಾರೇ ಆಗ್ಲಿ. ಅಷ್ಟೇನೆ, ಯಾರು ಮಾತಾಡಂಗಿಲ್ಲ. ಎಲ್ಲ ಹಿಂಗೆ ಇಟ್ಕೊಂಡವ್ರು ಕಜ್ಜೆಲ್ಲ ನೋಡು, ಅಪ್ಪ ಇಷ್ಟೊಂದು ನೀರು ಬಿದ್ದಾವ, ಯಪ್ಪ ಇಷ್ಟೊಂದು ನೀರು ಬಿದ್ದಾವ ಅಂತ. ಎಲ್ಲಿಲ್ವೇ 150 ಅಡಿಗೆ ನೀರು ಸಿಕ್ಕಿರೋದು ನಿಮ್ ಪುಣ್ಯ ಅಂತ. ಪೊಡೆ ಅಯ್ಯೋ 150 ಅಡಿ ನೀರು ಬಸ್ಸಮ್ಮಂಗ್ ಬಂದ್ಬಿಡ್ತು. 150 ಅಡಿ ಏನ್ ನೀರು ಅಂತೀಯ? ಅಯ್ಯೋ ಋತುವಕ್ಕ, ಇವೆರಡನು ಏನೋ ನೀರು ಬಿದ್ದಾವಂತೆ, ಹೊಲ್ದಾಗ ಬೋರ್ ಹಾಕ್ಸ್ತಾ ಇದಾವಂತೆ, ಅದಕ್ಕೆ ಬಿಡಪ್ ಕೊಡ್ತಾ ಇದ್ದಾವೆ. ಅಯ್ಯೋ ದೇವ್ರೆ. ಅಲ್ಲ ನೋಡಲಿ. ಏನ್ ತಾಯಿ ಮಗಳಿಬ್ರು ನಾಳೆ ಗಂಗಮ್ಮನ ಮಾಡಕ್ಕೆ ಎಲ್ಲ ಊರು ತುಂಬ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಅಯ್ಯೋ ನಮ್ಮ ಹೊಲ್ದಾಗ ನೀರು ಬಿದ್ದಾವ, ಬರೀ ಗಂಗಮ್ಮನ ಮಾಡ್ತೀವಿ, ನಮ್ಮ ಹೊಲ್ದಾಗ ನೀರು ಬಿದ್ದಾವೆ ಅಂತ ಊರಾಗೆಲ್ಲ ಕರೀತಾ ಇದ್ದಾರೆ. ಅಲ್ಲ ಇನ್ನೊಂದಿಷ್ಟು ಕರೆಕ್ಟಾಗಿ ನೀರು ಬಿದ್ದಾವ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಎಲ್ಲರಿಗೂ ಹೇಳ್ತಾರಪ್ಪ 150 ಅಡಿ ನೀರು ಸಿಕ್ಕೇವಂತೆ, ಅದನ್ನೇನೆ ಆಲೇನೆ ಗಂಗಮ್ಮನ ಮಾಡಕ್ಕೆ ಬಂದಿದ್ದೀವಿ, ಗಂಗಮ್ಮನ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿ ತಾಯಿ ಮಗಳಿಬ್ರು ಅವಾಗಿಂದ ಅತ್ಲಗಳಿಂದ ಇತ್ಲಾಗಳಿಂದ ಅತ್ಲಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೇಳ್ಕೊಂಡು ಓಡಾಡಿದ್ರು ಓಡಾಡ್ಲಿ ಬಿಡು, ಅವಕ್ಕೇನು ಮಾಡಕ್ಕೆ ಕೆಲಸ ಇಲ್ಲ, ಹೇಳ್ಕೊಂಡು ಓಡಾಡ್ತಾವತ್. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂತ ಜನಕ್ಕೆಲ್ಲ ಇವಾಗ ನಮ್ಮ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಕಣೆ. ಸಹಿಸ್ಕೊಂಬಕ್ಕಾಗಲ್ಲ ಮೈನಿ. ಇದೇನಪ್ಪ ಇದು ಗೆಡ್ಡಮ್ಮ ಕುಮಾರಪ್ಪ ಹಿಂಗ್ ಬದ್ಲಾಗ್ಬಿಟ್ರು ಅಂತಾರೆ. ಅಯ್ಯಪ್ಪ, ನಾವೇ ದೊಡ್ಡಿದು ಅನ್ನಂಗಿದ್ರು ಜನ ನಮ್ಮ ಸಮಾನ ಯಾರು ಇಲ್ಲ ಅನ್ನೋ ಥರ ಇದು ಮಾಡೋರು. ನಾವಿವಾಗ ಅವ್ರನ್ನೂ ಸೈಡ್ ಹೊಡಿತಾ ಇದೀವಿ ಅಂತಂದ್ರೆ ಚಾಲೆಂಜ್ ಮಾಡ್ಲಿ ಹೇಳಿ ನಮ್ಮ ಹುಡುಗ. ನಮ್ಮ ಹುಡುಗಂತ ಚಾಲೆಂಜ್ ಮಾಡ್ಲೇಳು. ಮತ್ತೆ ನಮ್ಮ ಅಣ್ಣನ ಹತ್ರ ಚಾಲೆಂಜ್ ಮಾಡ್ಲಿ. ನಾನು ನಮ್ಮ ಅಣ್ಣ ಹೋಗ್ಬೇಕಾದ್ರೆ ಚಾಲೆಂಜ್ ಮಾಡಿ ಬರ್ತೀವಿ. ಚಾಲೆಂಜ್ ಮಾಡ್ತೀವಿ, ಬಿಡಲ್ಲ ಅಮ್ಮ, ಬಿಡಲ್ಲ, ಚಾಲೆಂಜ್ ಮಾಡ್ತೀನಿ. ಮಾಡಲ್ಲ ಬಿಡು, ನೀವು ಚಾಲೆಂಜ್ ಮಾಡಿದ್ರು ಅವ್ರು ಮಾಡಲ್ಲ. ಯಾಕಂದ್ರೆ ಇಷ್ಟೊಂದು ನೀರು ಬಿದ್ದಾವೆ, ಏನಾದ್ರೂ ಮಾಡ್ತಾರೆ ಎಂಬುದು ಗೊತ್ತಲ್ಲ. ಇಷ್ಟೊಂದು ನೀರು ಬಿದ್ದಾವೆ, ಏನೆಲ್ಲನೂ ಚೆನ್ನಾಗಿಲ್ದಾಗ ಅವ್ರ ಮಣ್ಣು ಚೆನ್ನಾಗಿಲ್ಲ, ಒಂಥರ ಮಣ್ಣೆಲ್ಲ ಒಂಥರ ಕರ್ಲಾಗೆ ಯಾವ ಬೆಳೆನೂ ಆಗಲ್ಲ ಕಣಮ್ಮ. ಸುಮ್ಮನೆ ಬೋರ್ನ ನೀರು ಬಿದ್ದಿದ್ರು ಯಾಕೆ ಬೆಳೆ ಬೆಳೆಯೋಕ್ಕಾಗಲ್ಲ ತಡಿ, ಸುಮ್ಮನೆ ಇವು ಬರೀ ಬಿಲ್ಡಪ್ ಕೊಡೋದೇಯ. ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. ಕರ್ಲು ಮಣ್ಣು ಕೆಮ್ಮಣ್ಣು ಅಂತದಾಗಬೇಕು. ಯಾತನ ಬೆಳೆ ಬೆಳೆಯೋಕೆ ನಿಮ್ದು ಐತಲ್ಲಮ್ಮ ನೆಲ ಫಸ್ಟ್ ಕ್ಲಾಸ್ ಆಗೈತಿ. ಎಂತ ಯಾವ ಬೆಳೆ ಹಾಕಿದ್ರು ನಿಮ್ಗೆ ಯಾವ್ದ್ರಾಗೂ ಲಾಸ್ ಆಗಿಲ್ಲ, ಯಾವ್ದು ಏನು ಹೆಚ್ಚು ಕಡಿಮೆ ಆಗಿಲ್ಲ ನೋಡು, ಎಲ್ಲದ್ರಾಗೂ ನಿಮ್ಗೆ ಒಳ್ಳೇದೇ ಆಗೈತೆ. ಇರೋ ಕೂಲಿ ಆಗ್ಲಿ ಹುಟ್ಟೈತೆ, ನಮ್ಗೇನು ಲಾಸ್ ಅಪ್ಪ ಅನ್ನೋ ಅಂಥದ್ದು ಯಾವುದೂ ಆಗಿಲ್ಲ ಇನ್ನೂವರೆಗೂ. ನಮಗೆ ಭೂಮಿ ತಾಯಿ ಕೈ ಹಿಡ್ದಾಳೆ ಋತುವಕ್ಕ. ಹಾಕಿರ ಈಗ ಟೊಮೊಟೊ ಬೆಳೆ ಆಗ ಲಾಸ್ ಆಗುತ್ತೆ, ಬಿಡಿಸಿರೋ ಕೂಲಿ ಆದ್ರೂ ಹುಟ್ಟುತ್ತೆ ನಮಗೆ. ಲಾಸ್ ಅಪ್ಪ ನಮ್ಮ ಕೈಯಿಂದನೇ ಹಾಕೋವಷ್ಟಾಯ್ತು, ನಮ್ಮ ಕೈಯಿಂದಲೇ ಹಾಕಿದ್ವಪ್ಪ ಅನ್ನೋ ಥರ ಏನಿಲ್ಲ. ಎಲ್ಲ ಚೆನ್ನಾಗೇ ಆಗುತ್ತೆ, ಯಾವಾಗಲೇ ಆಗಲಿ ಎಲ್ಲ ಚೆನ್ನಾಗೇ ಆಗುತ್ತೆ. ಭಾಳ ಚೆನ್ನಾಗಿ ಆಗ್ತೈತಿ ಬಿಡು. ಅಯ್ಯೋ ಯಾವುದಕ್ಕೇನು ಹೆಚ್ಚು ಕಡಿಮೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಆಗ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ನೀರು ಬಿದ್ದಾವಂತೆ 150 ಅಡಿಗೆ ನೀರು ಒಂದು ಸ್ವಲ್ಪ ಎಲ್ಲ ಕಾಣಿಸ್ಕೊಂಡಿದ್ದಾವೆ. ಅದಕ್ಕೇನೆ ಹಿಡಿಯೋದಕ್ಕಾಗ್ತಾ ಇಲ್ಲ. ಗಿಡ ಮಕ್ಕನ ಮಗಳು ಮೋಹಿನೂ ನೋಡೋದಕ್ಕಾಗ್ತಾ ಇಲ್ಲ. ಅವಾಗಿಂದ ಬಂದು ಇಲ್ಲೆಲ್ಲನ ಬರ್ರಿ ಗಂಗಮ್ಮನ ಮಾಡ್ತೀವಿ, ಹೊಲ್ದಕ್ಕೆ ಹೋಗೋಣ, ನಮ್ಮ ಹೊಲ್ದಾಗ ಬೋರ್ ಹಾಕ್ಸಿದೀವಿ, ನೀರು ಬಿದ್ದಾವೆ ಅಂತ ತಾಯಿ ಮಗಳಿಬ್ರು ತುಂಬಾನೇ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ. ಸ್ವಲ್ಪ ಸಮಾಧಾನನೇ ಇಲ್ಲ ಅವ್ರಿಗೆ, ಏನು ಎತ್ತ ಅಂತೇಳಿ ಸ್ವಲ್ಪ ತಿಳ್ಕೊಂಡು ಹೇಳ್ಬೇಕು. ಹಿಂಗೆಲ್ಲ ಮುಂಚೆಗೇನೆ ಹಿಂಗೆಲ್ಲ ಇವರು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತಂದ್ರೆ
ಏನು ನಮ್ಮಂದಂತೂ ಬೋರ್ ಹಾಕ್ಸಿರೋದಕ್ಕೆ ಅದಕ್ಕೂ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.